ನಮ್ಮೆಲ್ಲರ ಮಾರ್ಗದರ್ಶಿಗಳಾದಂತಹ ಶ್ರೀಯುತ ಸೋಮಶೇಖರ್ ಸರ್ ಹಾಗೂ ಮತ್ತೊಬ್ಬರು ಹಿರಿಯರು ನಮ್ಮ ಮಾರ್ಗದರ್ಶಕರಾದಂತಹ ಪ್ರಭುದೇವ್ ಸರ್ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಾತೆಯರಿ ಶರಣ ಬಂಧುಗಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಬಸವ ಸ್ಮರಣೆ ಮಾಡಿ ಅಂತ ಹೇಳಿ ನನಗೆ ಒಂದು 15 ನಿಮಿಷ ಮಾತ್ರ ನೀವು ಮಾತಾಡಬೇಕು ಅಂತ ಒಂದು ಟೈಮ್ ಮಾಡಿಕೊಟ್ಟಿದ್ದಾರೆ. ಇದು ಹೇಗಾಗಿದೆ ಅಂತಂದ್ರೆ ನನ್ನ ಪರಿಸ್ಥಿತಿ ಕೈ ಕಾಲು ಕಟ್ಟಿ ಒಂದು ನದಿಗೆ ಬಿಸಾಕದಂಗಿದೆ. ನೀನೇನ್ ಮಾಡ್ತೀಯೋ ಗೊತ್ತಿಲ್ಲ, ಆ ಕಡೆ ದಡಕ್ಕೆ ನೀನು ತಲುಪಬೇಕಷ್ಟೇ. ಈಗ ನಾನು ಕೈ ಕಾಲು ಬಡಿಬೇಕು, ದಡ ತಲುಪಬೇಕಿಲ್ಲ ಅಂದ್ರೆ ಬಡಿಲಿ ಸಾಯ ಒಂದೇ ಬಾಕಿ. ಹಾಗಾಗಿದೆ ಕರೆಕ್ಟ್. ಮತ್ತೆ ಈ 15 ನಿಮಿಷ ಅಂತಂದ್ರೆ ಕಮ್ಮಿ ಅಲ್ಲ ಬಿಡಿ. ಇವತ್ತಿನ ದಿನಮಾನಗಳಲ್ಲಿ 15 ನಿಮಿಷ ಭಾಷಣವನ್ನ ಕೇಳುವ ಒಂದು 100 ಶಿಕ್ಷೆಗಳಲ್ಲಿ ಮೊದಲ ಶಿಕ್ಷೆ ಆಗಿದೆ. ಯಾಕೆ ಅಂತಂದ್ರೆ ಇವತ್ತಿನ ದಿನಗಳಲ್ಲಿ 15 ನಿಮಿಷ ಅಷ್ಟೊಂದು ಭಾಷಣ ಕೇಳಕ್ಕಾಗತ್ತ ಅನ್ನೋ ಲೆವೆಲ್ಗೆ ನಮ್ಮ ಜನಾಂಗ ಬಂದಾಗಿದೆ. ಭಾಷಣ ಇಟ್ಟೊಂದು ಜ್ಞಾಪಕ ಆಗುತ್ತೆ. ಹೀಗೆ ನಂತರ ನಮ್ಮ ಭೀಮಣ್ಣ ಅವರು ಕರೆದು ಅಂತ ಹೇಳಿ ಭಾಷಣ ಮಾಡ್ತಾ ಇದ್ದಾರೆ. ಭಾಷಣ ಮಾಡೋರಿಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ಬಂದಿದ್ದಾರೆ, ಕೇಳೋರ್ತಾನೆ ಬೇಕು. ಶುರು ಮಾಡಿದ್ರು ಈಗ 100 ಜನ ಕೂತ್ಕೊಂಡು ಕೇಳ್ತಾ ಇದ್ದಾರೆ. ಅವ್ರು ಕೇಳ್ತಾ ಇದ್ದಾರೆ, ಇವ್ರು ಹೇಳ್ತಾ ಇದ್ದಾರೆ. ಆದ್ರೆ 100 ಜನದಲ್ಲಿ ನಿಧಾನಕ್ಕೆ ಒಬ್ಬರಾಗಿ 75, 50, 25 ಕೊನೆಗೆ ನೋಡಿದ್ರೆ ಒಬ್ಬರು ಕೂತಿದ್ರು. ಭಾಷಣ ಮಾಡಿದವರು ದುರ್ಗರು ಅವ್ರನ್ನೇ ನೋಡ್ತಾ ಇದ್ರು. ಅವ್ರು ಕೂಡ ಗಲ್ಲದ ಮೇಲೆ ಕೈ ಇಟ್ಕೊಂಡು ಕೈ ಕೆತ್ತದಿಂದ ಭಾಷಣ ಮಾಡೋದನ್ನೇ ನೋಡ್ತಾ ಇದ್ರು. ಬಹಳ ಖುಷಿ ಆಯ್ತು ಅವ್ರಿಗೆ. ಸಾಕಾಯ್ತು, ಕಷ್ಟಪಟ್ಟು ಸಿದ್ಧತೆ ಮಾಡ್ಕೊಂಡು ಬಂದಿದ್ದಕ್ಕೆ ಒಬ್ಬರಾದ್ರೂ ಕೇಳ್ತಾ ಇದ್ದಾರಲ್ಲ, ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು. ಏನು ಅಷ್ಟೊಂದು ಇಷ್ಟನ ನಿಮ್ಗೆ ಅಂತ ಕೇಳ್ತಾರೆ. ಆಗ ಅವ್ರು ನೋಡ್ಬಿಟ್ಟು, ಸರ್ ಇಷ್ಟೊಂದು ಮಾತಿರ್ಲಿ, ನೀವು ನಿಂತಿದ್ದೀರಲ್ಲ ಅದ್ರ ಕೆಳಗಡೆ ಹಾಸಿದ ಜಂಪಾನ ನಂದು. ನಾನು ಇದಿಲ್ಲದೆ ಮನೆಗೆ ಹೋದ್ರೆ ನಾನು ಹೆಂಡತಿ ಮನೆಗೆ ಸೇರಿಸೋಲ್ಲ, ಮರ್ಯಾದೆ ಕೊಟ್ಬಿಡಿ ನಿಮ್ಗೆ ಟಾಟಾ ಕೊಡಾಕ್ತೀನಿ ಅಂತ. ಹಾಗಾಗಿದೆ ಇವತ್ತಿನ ಭಾಷಣ. ಆದ್ರೂ ಕೂಡ ನಾವು ಏನು ಮಾಡೋಕ್ಕಾಗಲ್ಲ. ಒಂದಷ್ಟು ಸಮಯ ಬಸವ ಸ್ಮರಣೆಯನ್ನು ಮಾಡೋಣ. ಅದಕ್ಕಿಂತ ಮುಂಚೆ ಈ ಮೇ ತಿಂಗಳಿದೆ ನೋಡಿ, ಇದು ಬಹಳ ವಿಶೇಷವಾದದ್ದು. 3 ಅಂಶಗಳನ್ನು ನಾವು ಗಮನಿಸಬಹುದು. ಒಂದು, ನಮ್ಮ ಶ್ರೀಧರ ಮೇಡಮ್ ಹೀಗೆ ಹೇಳಿದ್ರಲ್ಲ, ನಮ್ಮೆಲ್ಲರಿಗೂ ಚೈತನ್ಯ ಕೊಟ್ಟಂತಹ, ಜೀವ ಕೊಟ್ಟಂತಹ ಅಮ್ಮನನ್ನ ನೆನೆಸ್ಕೊಳ್ತಕ್ಕಂಥ ಸಂದರ್ಭ. 2, ಅಮ್ಮ ಜೀವ ಕೊಟ್ಟ ಆ ಜೀವಕ್ಕೆ ಚೈತನ್ಯ ಕೊಟ್ಟಂತಹ ಕೂಲಿ ಕಾರ್ಮಿಕರು, ರೈತಾಪಿ ಜನಾಂಗಗಳು ಅನ್ನವನ್ನು ಕೊಟ್ಟು ಶಕ್ತಿ ತುಂಬಿದ ಆ ಅನ್ನದಾತ, ಅದು ಮೇಡಿ ಕಾರ್ಮಿಕರ ದಿನಾಚರಣೆ ಕೂಡ ಇರ್ತದೆ. ಇನ್ನು 3ನೇದು, ನಾವೆಲ್ಲರೂ ಇವತ್ತು ಸಂಭ್ರಮಿಸ್ತಾ ಇರ್ತಕ್ಕಂತಹದ್ದು, ಅಮ್ಮ ಜೀವ ಕೊಟ್ಟು ರೈತ ಆ ಜೀವಕ್ಕೆ ಚೈತನ್ಯ ಕೊಟ್ಟ, ಬಸವಣ್ಣ ಆ ಚೈತನ್ಯ ಸ್ವರೂಪಿಯಾದ ದೇಹಕ್ಕೆ ಮೌಲ್ಯ ಸಂಸ್ಕಾರವನ್ನು ತುಂಬಿದ. ಹಾಗೆ ಈ 3 ಕೂಡ ನೋಡಿ ಒಂದಕ್ಕೊಂದು ಹೇಗೆ ಅವಿನಾಭಾವ ಸಂಬಂಧಗಳನ್ನು ನಾವು ಗಮನಿಸಬಹುದು. ಹಾಗೆ ಅಮ್ಮನನ್ನ ನಾವು ಯಾರು ಮರೆಯಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಜಿ.ಎಸ್. ಶಿವರುದ್ರಪ್ಪನವರು ನಾನು ತುಂಬಾ ಹೇಳಿದ್ದೀನಿ, ಅದನ್ನು ನೆನೆಸ್ಕೊಳ್ಳೇಬೇಕು. ಮನೆ ಮನೆಯಲ್ಲಿ ದೀಪ ನುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ. ಮನೆ ಮನೆಯಲ್ಲಿ ದೀಪ ನುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ. ತಂದೆ ಮಗುವ ತಪ್ಪಿದಾಕೆ, ತಂದೆ ಮಗುವ ತಪ್ಪಿದಾಕೆ. ನಿನಗೆ ಬೇರೆ ಹೆಸರು ಬೇಕೆ, ನಿನಗೆ ಬೇರೆ ಹೆಸರು ಬೇಕೆ. ಸ್ತ್ರೀ ಎಂದರೆ ಅಷ್ಟೇ ಸಾಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಸ್ತ್ರೀ ಅಂತ ಹೇಳೋದೊಂದು ಪದದಲ್ಲಿ ಆ ತಾಯಿನ ನಾವು ಎಷ್ಟು ಸತಿ ಹೇಳಿದ್ರು ಕೂಡ ನಾವು ಕಡಿಮೆ. ಒಬ್ಬಳು ಹೆಂಡತಿಗೆ ಗಂಡನಿಗೆ ಹೇಳದಂತೆ, ಬಿಲ್ಕುಲ್ ಆಗಲ್ಲ, ನಿಮ್ ತಾಯಿ ಹೆಂಡತಿ ಆಗಲ್ಲ, ಎಲ್ಲಾದ್ರೂ ತಗೊಂಡು ಬಿಟ್ಬಿಡು. ನಾನ್ ಬೇಕು ನೀನ್ ಬೇಕು ಅಂತ ಡಿಸೈಡ್ ಮಾಡು, ನಿನ್ ತಾಯಿ ಬೇಕು ಅಂತ ಕೇಳಿದಾಗ ಒಂದು ವಿಧಿ ಇದ್ದೇನೆ, ತನ್ನ ತಾಯಿ ನಡೆಯಕ್ ಆಗ್ತಾ ಇಲ್ಲ, ಹೆಗಲ ಮೇಲೆ ಹೊತ್ಕೊಂಡು ಎಲ್ಲಾದ್ರೂ ಕಾಡು ಬಿಟ್ಬಿಡೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಇವನು ಹೋಗ್ತಾ ಇದ್ರೆ ಕೈಗೆ ಸಿಕ್ಕಿದ ಒಂದಷ್ಟು ಪತ್ರಗಳನ್ನ, ಎಲೆಗಳನ್ನ ಕಿತ್ಕೊಂಡು ಇಟ್ಕೊಂಡು ತಾಯಿ ಹೋಗ್ತಾ ಇದ್ರಂತೆ. ಕೊನೆಯ ಘಟ್ಟವನ್ನ
ತಲುಪಿದಾಗ ಹಿಂದ್ಗಡೆ ತಿರುಗಿ ನೋಡಿದ್ರೆ ಉದ್ದಕ್ಕೂ ಸೊಪ್ಪು ಬಿದ್ದಿತ್ತು. ಸರಿ ಕಮ್ಮ, ನೀನ್ಯಾಕೆ ಈ ಥರ ಸೊಪ್ಪು ಇಟ್ಬಿಟ್ಟು ಎಲ್ಲಾನು ಇಟ್ಕೊಂಡು ಬರ್ತಾ ಇದ್ದೀನಿ ಅಂತ ಕೇಳಿದ್ರೆ ಆಕೆ ಹೇಳ್ತಾಳೆ, ಕಂದ ನನ್ನದೇನೋ ನೀನು ಬಿಟ್ಬಿಡ್ತೀಯ, ಆದ್ರೆ ನೀನು ಎಲ್ಲಿಂದ ಬಂದೆ ಅಲ್ಲಿಗೆ ಕ್ಷೇಮವಾಗಿ ತಲುಪಬೇಕಲ್ವಾ, ಹಾಗಾಗಿ ನಾನು ನಿನಗೆ ದಾರಿ ಸುಲಭವಾಗಲಿ ಅಂತ ಈ ಕೆಲಸ ಮಾಡಿದ್ದೀನಿ ಕಂದ ಅಂತ ಹೇಳಿ. ಇದರಿಂದ ಆ ತಾಯಿ ಎಷ್ಟು ನಾವು ತಾಯಿ ಕೆಟ್ಟದ್ದು ಬಯಸಿದ್ರು ಕೂಡ ತಾಯಿ ಯಾವುದೇ ಕಾರಣಕ್ಕೂ ನಮಗೆ ಮಕ್ಕಳಿಗೆ ಕೆಟ್ಟದನ್ನು ಬಯಸೋದಿಲ್ಲ. ಹಾಗಾಗಿ ಮತ್ತೊಮ್ಮೆ ಎಲ್ಲ ಮಾತೆಯರಿಗೆ ಅಮ್ಮನ ದಿನದ ಶುಭಾಶಯಗಳನ್ನು ಹೇಳ್ತಾ ನಾನು ಬಸವಣ್ಣನಿಗೆ ಬಂದಿದ್ದೇನೆ. ಕಾರ್ತಿಕದ ದೀಪದಲ್ಲಿ, ಕಾರ್ತಿಕದ ಕತ್ತಲೊಳಗೆ ಬೆಳೆಯುವ ದೀಪದಂತೆ ಬಸವಣ್ಣ ಬಂದರು ಅಂತ ಕುವೆಂಪು ಒಂದು ಕಡೆ ಹೇಳ್ತಾರೆ. ಬಸವಣ್ಣ, ಬಸವ, ಬಸವೇಶ್ವರ ಈ ಪದಗಳನ್ನ ಕೇಳ್ತಾ ಇದ್ರೆ ರೋಮಾಂಚನವಾಗ್ತದೆ. ಸಮಾಜದ ಹರಿಕಾರ, ವಚನ ಸಾಹಿತ್ಯದ ನೇತಾರ. ಎಷ್ಟು ಹೆಣ್ಣು ಮಕ್ಕಳಿಗೆ ಆ ಕಾಲಕ್ಕೆ ಭೋಗದ ವಸ್ತು ಅಂತ ಬಯಸಿದಂತಹ ಆ ಹೆಣ್ಣು ಮಕ್ಕಳ ಪಾಲಿಗೆ ಜ್ಞಾನದ ಬೆಳಕನ್ನು ಕೊಟ್ಟವ, ಜನವಾಣಿಯನ್ನ ಜಂಗಮವಾಣಿಯಾಗಿಸಿದವ, ವಚನ ಸಾಹಿತ್ಯಕ್ಕೆ ಒಂದು ಅದ್ಭುತವಾದ ಚೌಕಟ್ಟನ್ನು ಕೊಟ್ಟವ, ಕನ್ನಡ ಭಾಷೆಯನ್ನ ದೈವ ಭಾಷೆಯ ಮಟ್ಟಕ್ಕೆ ಎತ್ಕೊಂಡು ಹೋದವ. ಹೀಗೆ ಬಸವಣ್ಣನ ಬಗ್ಗೆ ಹೇಳ್ತಾ ಹೋದ್ರೆ ಆತ ಒಬ್ಬ ಕಾರುಣಿಕ ಪುರುಷ, ಪವಾಡ ಪುರುಷ. ಮೊಟ್ಟ ಮೊದಲಿಗೆ ಇವೆಲ್ಲವನ್ನ ಒಂದ್ ಕಡೆ ಸರಿಸಿ ಹೇಳಿದ್ರೆ ಅವನೊಬ್ಬ ಮಹಾನ್ ಮಾನವತವಾದ. ನೋಡಿ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಒಂದೇ ಮಾತಲ್ಲಿ ಅವರ ಶಕ್ತಿ, ಅವರ ಯೋಗ್ಯತೆಯನ್ನು ಹೇಳ್ಬಿಡ್ತಾರೆ. ನಮ್ಗೆಲ್ಲರೂ ಆಶ್ಚರ್ಯ ಆಗ್ತದೆ, 1000 ವರ್ಷಗಳು ಕಳೆದ್ರು ಕೂಡ ಬಸವಣ್ಣನ ವಚನ ನಮ್ಮ ನಾಲಿಗೆಯ ಮೇಲೆ ಯಾಕೆ ಉಳ್ಕೋಬೇಕು? 1000 ವರ್ಷ ಕಳೆದೋಗಿದೆ. ಹಾಗಾದ್ರೆ ಇವತ್ತು ಕೂಡ ಬಸವಣ್ಣನ ವಚನ ನಮ್ಮ ನಾಲಿಗೆಯನ್ನು ಉಳುಕಬೇಕು. ಕಾರಣ ಏನು ಅಂದ್ರೆ ಬಸವಣ್ಣನ ನಾಲಿಗೆ ಅಷ್ಟು ಶುದ್ಧವಾಗಿತ್ತು. ಬಸವಣ್ಣನ ನಾಲಿಗೆ ಅಷ್ಟು ಶುದ್ಧವಾದದಕ್ಕೆ ನೋಡಿ ಇವತ್ತು ನಮ್ಮ ನಾಲಿಗೆಯ ಮೇಲೆ ಬಸವಣ್ಣ ಉಳ್ಕೊಂಡಿದ್ದಾನೆ. ನುಡಿದಂತೆ ನಡೆದವ ಬಸವಣ್ಣ. ಹಾಗಾಗಿ ನಾವು ಬಸವಣ್ಣನವರ ಬಗ್ಗೆ ಹೇಳ್ತಾ ಹೋದ್ರೆ ಅದ್ಭುತವಾದ ರೋಮಾಂಚನ ಆಗ್ತದೆ. ಮತ್ತೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಸಾಮಾನ್ಯವಾಗಿ ನಮ್ಮ ಮಹಿಳೆಯರು ಎಲ್ಲ ದಿನವನ್ನ ಮರೆತರೆ ಒಂದೇ ಒಂದು ದಿನ ಜ್ಞಾಪಕ ಇಟ್ಕೊಳ್ತಾರೆ. ಯಾವುದು ಅಂತ ಹೇಳ್ಬೋದ? ಯಾವ ದಿನವನ್ನ ನೀವು ವಿಶೇಷವಾಗಿ ಜ್ಞಾಪಕ ಇಟ್ಕೊಳ್ತೀರಿ? ಹೇಳ್ಬೋದ ಯಾರಾದ್ರು? ಅವೆಲ್ಲ ಸಾಮಾನ್ಯವಾಗಿ ಇರ್ತದೆ ಬಿಡಿ. ಇನ್ನೊಂದು ವಿಶೇಷವಾಗಿರ್ತದೆ ಅಕ್ಷಯ ತೃತೀಯ ದಿನ ಅಲ್ವಾ? ಒಂದು ವಾರ ಅಂತಾನೆ ಫೋನ್ ಆಗಿರ್ತಿರಲಿಲ್ಲ ಯಜಮಾನರಿಗೆ, ರೀ ನಂಗೆ ಅದೆಲ್ಲ ಗೊತ್ತಿಲ್ಲ, 6 ಗಂಟೆಗೆ ಮುಸ್ತಫ ಗೇಟ್ ನಂಬರ್ 2 ಇರ್ತೀನಿ, ನೀವೇನ್ ಮಾಡ್ತೀರ ಗೊತ್ತಿಲ್ಲ, ಕರೆಕ್ಟಾಗಿ ಅಲ್ಲಿ ಬಂದ್ಬಿಡ್ಬೇಕು. ಪಾಪ ಗಂಡ ಅನ್ನೋ ಪ್ರಾಣಿ ಅವ್ನು ಬೆಳಿಗ್ಗೆಯಿಂದ ಶುರು ಮಾಡಿರ್ತಾನೆ, ಒಂದು 4-5 ಕಾರ್ ಇರ್ತಾವೆ, ಯಾವ್ದ್ರಲ್ಲಿ ಬ್ಯಾಲೆನ್ಸ್ ಇದೆ ಅಂತ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರ್ತಾನೆ. ವಿಧಿನೇ ಇಲ್ಲ. ಯಾಕಂದ್ರೆ ಈ ಹುಡುಗಲ್ಲಿ 15 ದಿನ 20 ದಿನ 1 ತಿಂಗಳು 6 ತಿಂಗಳು ಯಾಕೆ ಬಯಸ್ಕೋಬೇಕು? ಯಾವುದೋ ಒಂದು ಕಾರ್ ಉಳಿಸ್ಬಿಟ್ಟು ತಗೊಂಡ್ಬಿಡೋಲ್ಲ ಅಂತ. ಅಂದ್ರೆ ತಮಾಷೆಗೆ ಹೇಳಿದ್ದನ್ನ ಅಲ್ಲಿ ನೀವು 1 ಗ್ರಾಮ್ ತಗೊಂಡು ಸಾಕ್ತೇನ್ರಿ, ನಿಮ್ ಪ್ರೀತಿಯಿಂದ 1 ಗ್ರಾಮ್ ತಗೊಂಡು ಅಂತ ಕರ್ಕೊಂಡು ಹೋಗ್ಬಿಟ್ಟು ಆ ಗಂಡನ ಪಕ್ಕದ ಬಲಗೈಯಲ್ಲಿ ತೋಡ ಹಾಗೆ ಒಂದ್ಸತಿ ಹಿಡ್ಕೊಂಡು ಆ ಚಿನ್ನನ ತೋರಿಸ್ಬಿಟ್ರೆ ಗಂಡ 1ರಿಂದ 8 ಹೋಗ್ಬಿಡ್ತಾರೆ. ವಿಧಿನೇ ಇಲ್ಲ. ಅದೇನೇ ಆಗಿರ್ಲಿ, ಆ ಚಿನ್ನ ಆ ಕಾರ್ತಿಕ ದಿನದಂದು ಅಂದ್ರೆ ಅಕ್ಷಯ ತೃತೀಯ ದಿನದಂದು ಏನೋ ತಗೊಂಡ್ರೆ ನಮ್ಗೆ ಪವಿತ್ರವಾದ ದಿನ ಅಂತ ಹೇಳ್ತೀವಲ್ಲ, ಅಂತಹ ಪವಿತ್ರ ದಿನದಂದೇ ಬಸವಣ್ಣ ಉದಯಿಸ್ತಾರೆ. ನಾವು ಚಿನ್ನ ಅಲ್ಲ, ಒಂದು ಚಿನ್ನದ ಗಣಿಯೇ ಸೃಷ್ಟಿಯಾಗಿದೆ. ಅಕ್ಷಯ ತೃತೀಯ ದಿನ ಬಸವಣ್ಣ 1131ರ ಒಂದು ಅವಧಿಯಲ್ಲಿ ನಮ್ಮ ಮಗು ಹೇಳ್ತಲ್ಲ, ಮಾದರಸ ಮತ್ತು ಮಾದರಾಂಬಿಕೆ ಅವರ ಉದರದಲ್ಲಿ ಹುಟ್ಟುತ್ತಾರೆ. ನೋಡಿ, ಹುಟ್ಟಿದ ಕ್ಷಣ ಅವ್ರ ತಂದೆ ಒಂದು ನ್ಯಾಯ ಪಂಚಾಯತಿ ಮಾಡ್ತಾ ಇರ್ತಾರೆ. ಆ ನ್ಯಾಯ ಪಂಚಾಯತಿ ಏನಪ್ಪಾ ಅಂತಂದ್ರೆ, ಯಾವುದೋ ಒಂದು ಪಾಠಶಾಲೆಯಲ್ಲಿ ಒಬ್ಬ ಅಸ್ಪೃಶ್ಯ ಯಾವುದೋ ಒಂದು ಮಂತ್ರವನ್ನ ಕೇಳಿಸ್ಕೊಂಡ ಅಂತ ಹೇಳಿ ಅವನನ್ನ ಒಂದು ಆ ಕಂಬಕ್ಕೆ ಕಟ್ಟಾಕಿ ನ್ಯಾಯ ಪಂಚಾಯತಿ ಮಾಡ್ತಾರೆ. ಏನ್ ಶಿಕ್ಷೆ ಕೊಡ್ಬೇಕು ಅವನಿಗೆ ಅಂತ. ಆ ಕಾಲಕ್ಕೆ ಉಗ್ರವಾದ ಶಿಕ್ಷೆ ಇತ್ತು. ಕಿವಿಗೆ ಕಾದ ಸೀಸಿಯನ್ನು ಉಯ್ಬೇಕು ಅದಕ್ಕೆ ಅನ್ನುವ ಶಿಕ್ಷೆಯನ್ನು ಇನ್ನೇನು ಪ್ರಕಟಪಡಿಸಬೇಕು ಅನ್ನುವಷ್ಟರಲ್ಲಿ ಮಾದರಸನ ಕಿವಿಗೆ ಬಂದು ಒಬ್ಬರು ಏನನ್ನೋ ಹೇಳ್ತಾರೆ, ಸ್ವಾಮಿ ನಿಮ್ಗೊಂದು ಗಂಡು ಮಗು ಹುಟ್ಟಿದೆ ಅಂತ ಹೇಳಿ. ಕೂತಿದ್ದವರು ದಡಕ್ಕಂತ ಎದ್ದು ನಿಂತ್ಕೊಂಡು, ನೀನ್ ಬದುಕಿದೆಯಾ ಹೋಗು, ಇವತ್ತು ನನ್ನೊಬ್ಬ ಗಂಡು ಮಗ ಹುಟ್ಟಿದ್ದಾನೆ, ನಿನ್ಗೆ ಶಿಕ್ಷೆನ ಮಾಫಿ ಮಾಡಿಬಿಡ್ತೀನಿ. ಮೇಲ್ನೋಟದಲ್ಲಿ ಮಾಫಿ ಎಲ್ಲ, ಅದು ಬಸವಣ್ಣ ಹುಟ್ಟಿದ ಮರುಕ್ಷಣೆಯ ಬದಲಾವಣೆ ಗಾಳಿ ಬೀಸಿದೆ. ಒಬ್ಬ ಅಸ್ಪೃಶ್ಯರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಕಂಡಿದ್ದಾರೆ ಬಸವಣ್ಣ. ಅದನ್ನು ನಾವಲ್ಲಿ ಗಮನಿಸಬೇಕು.
ಆಗ್ತಕ್ಕಂಥ ಅನ್ಯಾಯಗಳನ್ನ ಪ್ರಶ್ನೆ ಮಾಡ್ತಕ್ಕಂಥ, ಅದು ಯಾಕೆ, ಇದು ಯಾಕೆ, ಇದು ಯಾಕೆ ಹೀಗಾಗುತ್ತೆ ಅನ್ನುವ ಪ್ರಶ್ನೆಗಳನ್ನೇ ಮಾಡ್ತಾ ಬೆಳೆದ್ರು. 6 ವರ್ಷದ ಪ್ರಾಯ. ಆ ಶೈವ ಬ್ರಾಹ್ಮಣ ಪದ್ಧತಿಯಲ್ಲಿ ಉಪನಯನವನ್ನು ಮಾಡಬೇಕು. ಆ ಉಪನಯನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ, ಜನವಾರ ಹಾಕುವಂತ ಸಂದರ್ಭದಲ್ಲಿ ಅವನು ಕೇಳಿದ ಪುಟ್ಟ ಬೋರ, ನಮಗೂ ಹಾಡ್ತಾರ ಆ ವಯಸ್ಸಿರ್ಬೋದೇನು, ನನ್ನ ಅಕ್ಕನ ಹಡಗನ್ನು ನನ್ನ ಪಕ್ಕದಲ್ಲಿ ಕುಣಿಸಿ ಅಂತ ಕೇಳ್ತಾರೆ. ಅವ್ರು ಇಲ್ಲಪ್ಪ ಹೆಣ್ಣು ಮಕ್ಕಳಿಗೆಲ್ಲ ಜನವಾರ ಹಾಕಕ್ಕಾಗಲ್ಲ, ಇದು ಗಂಡು ಮಕ್ಕಳಿಗೆ ಮಾತ್ರ ಅಂತ. ಅಕ್ಕ ನಾಗಮ್ಮನಿಗೆ ಇಲ್ಲದ ಜನವಾರ ನನಗೆ ಯಾಕೆ ಅಂತೇಳಿ ಆ ಚಿಕ್ಕ ವಯಸ್ಸಲ್ಲಿ ಬಿಸಾಡ್ಕೊಂಡು ಹೊರಗಡೆ ಬಂದಿರ್ತಾರೆ. ಎಲ್ಲರೂ ಆಶ್ಚರ್ಯ ಆಗ್ತದೆ. ಅವನಿಗೆ ಒಂದು ಉಸಿರು ಕಟ್ಟುವ ವಾತಾವರಣ ಆಗ್ತದೆ. ಮನೆಯಲ್ಲಿ ವಾತಾವರಣ, ಸುತ್ತಮುತ್ತ ಪರಿಸರ, ಊರು, ಯಾವುದು ಬೇಡ ಅಂತ ಹೇಳಿ ಚಿಕ್ಕ ವಯಸ್ಸಿನಲ್ಲಿ ಅವನು ಅದನ್ನ ಬಾಗೇವಾಡಿಯನ್ನು ಬಿಟ್ಟು ಕೂಡಲ ಸಂಗಮಕ್ಕೆ ಬಂದ್ಬಿಡ್ತಾನೆ. ಆ ಕಾಲಕ್ಕೆ ಅದೊಂದು ಧಾರಾನಗರಿ, ಅದೊಂದು ವಿದ್ಯಾನಗರಿ. ಅಲ್ಲಿ ಬಂದು ತನ್ನ ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸ್ಕೊಂಡು ಒಂದಷ್ಟು ಪ್ರಾಯವನ್ನ, ಅಂದ್ರೆ ಆ ಒಂದು ಹಂತಕ್ಕೆ ಬಂದಾಗ ಅವನ ವಿದ್ಯಾಭ್ಯಾಸ ಎಲ್ಲ ಮುಗಿದಾಗ ಅವನು ಮಡಕೇಳಕ್ಕೆ ಹೋಗ್ತಾನೆ. ಅಲ್ಲಿ ವಿಜ್ಜಳನ ಪರಿಚಯ ಆಗಿ ಅವರ ಸೋದರ ಮಾವನ ಸಹಾಯದೊಂದಿಗೆ ವಿಜ್ಜಳನ ಅರಮನೆಯಲ್ಲಿ ಹಂತ ಹಂತವಾಗಿ ಅವನು ಪದವಿಗೆ ಇರ್ತಾನೆ. ಹೇಗೆ ಅಂತ ಹೇಳಿದ್ರೆ, ಒಬ್ಬ ಸಣ್ಣ ಕರಣಿಕನಾಗಿ ಆರಂಭಿಸಿದವನು ಭಂಡಾರಿ ಆಗ್ತಾನೆ, ಫೈನಾನ್ಸ್ ಮಿನಿಸ್ಟರ್ ಆಗ್ತಾನೆ. ಬಸವಣ್ಣನ ಸಾಮರ್ಥ್ಯಕ್ಕೆ ಬೆಳೆದದ್ದು ಒಂದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಬಸವಣ್ಣನಿಗಿದ್ದಂತಹ ಜನಬೆಂಬಲದಲ್ಲಿ ಆತ ಬಿಜ್ಜಳನ್ನ ಇಳಿಸಿಬಿಟ್ಟು ರಾಜ ಆಗ್ಬೋದಾಗಿತ್ತು. ಆದ್ರೆ ಅಂತ ರಾಜರುಗಳನ್ನ 100 ಜನನ ಸೃಷ್ಟಿ ಮಾಡೋ ಶಕ್ತಿ ಬಸವಣ್ಣನಿಗಿತ್ತು. ಅವನು ಕಿಂಗ್ ಆಗಕ್ಕೆ ಯಾವತ್ತೂ ಇಷ್ಟಪಡಲಿಲ್ಲ. ಈಸ್ ಎ ಕಿಂಗ್ ಮೇಕರ್ ಬಸವಣ್ಣ. ಯಾಕೆ ಅಂತ ಹೇಳಿದ್ರೆ, ಕಲ್ಯಾಣದಲ್ಲಿ ಇದ್ದಂತಹ ಒಂದು ಬಸವಣ್ಣ ಕಾಶ್ಮೀರದಲ್ಲಿ ಇದ್ದಂತಹ ಒಬ್ಬ ಮಹಾರಾಜ ಮಹಾದೇವ ಭೂಪಾಲ, ಆತನ ಶ್ರೀಮತಿ ಗಂಗಾದೇವಿ ಬಸವಣ್ಣನ ತತ್ವಗಳಿಗೆ ಮಾರು ಹೋಗಿ ನಿಂತ ಜಾಗದಲ್ಲಿ ತಾನು ಎಲ್ಲವನ್ನ ತ್ಯಾಗ ಮಾಡಿಬಿಟ್ಟು ಪಾದರಕ್ಷೆಯನ್ನು ಬಿಟ್ಟು ಹುಟ್ಟು ಹುಡುಗಿಯಲ್ಲಿ ಗಂಡ ಹೆಂಡತಿ ಇಬ್ಬರು ಬಸವಣ್ಣನ ನೋಡ್ಲಿಕ್ಕೆ ಕಲ್ಯಾಣಕ್ಕೆ ಬರ್ತಾರೆ. ಅರಮನೆಯನ್ನ, ಅವನ ವೈಭವಗಳೆಲ್ಲವನ್ನ ತ್ಯಾಗ ಮಾಡಿ ಬರ್ತಾರೆ. ಅಂದ್ರೆ ಬಸವಣ್ಣನ ಪ್ರಚಾರ, ತತ್ವ, ಸಾಮರ್ಥ್ಯ, ಶಕ್ತಿ ಎಷ್ಟಿತ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದರಿಂದ ಬಸವಣ್ಣ ಯಾವತ್ತೂ ಕೂಡ ಸಮತೆಯ ಸಾಕಾರ ಮೂರ್ತಿಯಾದ ಎಂತೆಂತಹ ಒಂದು ಕ್ರಾಂತಿಯನ್ನ ಆ ಕಾಲಕ್ಕೆ ಮಾಡಿದ್ರು ಅಂತಂದ್ರೆ, ಬಹಳ ಮುಖ್ಯವಾಗಿ ನಾವು ಅವರ ಕೆಲ ಅಂಶಗಳನ್ನು ನಾವು ಗಮನಿಸೋದಾದ್ರೆ, ಮೊಟ್ಟ ಮೊದಲಿಗೆ ಅವರು ಪಾಲನೆ ಮಾಡಿದ್ದು ಅಂತಂದ್ರೆ ದೇವಾಲಯಕ್ಕೆ ಬೆಲೆ ಕೊಟ್ಟಂಥದ್ದು. ಅಲ್ಲಿಯವರೆಗೆ ದೇವಾಲಯ ಸಂಸ್ಕೃತಿ ಇತ್ತು. ದೇವರು ದೇವಸ್ಥಾನಕ್ಕೆ ಹೋಗ್ಬೇಕು ಹಾಗೆ. ಬಸವಣ್ಣ ಮೊಟ್ಟ ಮೊದಲಿಗೆ ಹೇಳಿದ್ರು, ನಿನ್ನ ದೇಹಕ್ಕಿಂತ ಪವಿತ್ರವಾದ ಜಾಗ ಇನ್ಯಾವುದೂ ಇಲ್ಲ, ನಿನ್ನ ದೇಹವೇ ಒಂದು ಅದ್ಭುತವಾದ ದೇಗುಲ ಅಂತ ಹೇಳಿ, ಎನ್ನ ಶಿರವೇ ಬಣ್ಣಗಳ ಶವಯ್ಯ ಅಲ್ವಾ, ಎನ್ನ ಕಾಲುಗಳೇ ಕಂಬವಯ್ಯ. ಹಾಗಾಗಿ ಸ್ಥಾವರ ಗಳಿಗುಂಟು ಜಂಗಮಗಳಿಗಿಲ್ಲ ಕೂಡಲ ಸಂಗಮ ದೇವ ಅಂತ ಹೇಳಿ ಒಂದು ದೇವಾಲಯಕ್ಕೆ ಹೆಚ್ಚು ಒತ್ತು ಕೊಟ್ಟರು. ಅಂತರಂಗ ಬಹಿರಂಗ ಎಲ್ಲವೂ ಇಲ್ಲೇನೆ. ಅಯ್ಯ ಎಂದಡೆ ಸ್ವರ್ಗ ಅಲ್ವಾ, ಎಲ್ಲವೋ ಎಂದಡೆ ನರಕ ಅಂತ ಹೇಳಿದ್ರು. ಹಾಗೆ ದೇವಾಲಯಕ್ಕೆ ಬೆಲೆ ಕೊಟ್ಟರು. ಅವತ್ತಿಂದ ಜನಗಳಿಗೆ ನಮ್ಮಲ್ಲೂ ಕೂಡ ಆ ಶಕ್ತಿ ಸಾಮರ್ಥ್ಯ ಇದೆ ಅನ್ನೋದು ಅರಿವಾಯಿತು. ಎರಡನೇದು ಬಹಳ ಅದ್ಭುತವಾದದ್ದು ಅವರು ಮಾಡಿದ ಕ್ರಾಂತಿ ಯಾವುದು ಅಂತಂದ್ರೆ ದಾಂಪತ್ಯದ ಪರಿಕಲ್ಪನೆ. ಅಲ್ಲಿವರೆಗೆ ಏನಾಗಿತ್ತು ಅಂತಂದ್ರೆ, ಏನಾದ್ರು ಸಾಧನೆ ಮಾಡಬೇಕು ಅಂದ್ರೆ ಸನ್ಯಾಸಿ ಆಗ್ಬೇಕು, ಏನೋ ಒಟ್ಟು ತ್ಯಾಗ ಮಾಡಬೇಕು, ಕಾಡು ತಪಸ್ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ಇತ್ತು. ಆದ್ರೆ ಬಸವಣ್ಣ ಮಾಡಿದ್ದು ಏನಂದ್ರೆ, ಇಲ್ಲ, ಸತಿಪತಿಗಳೊಂದಾದ ಭಕ್ತಿ ಇಂತ ಒಪ್ಪುದು ಶಿವಂಗಿ, ನಿಷ್ಠೆ ಇಲ್ಲದ ಗಂಡ ಹೆಂಡತಿ, ಭಕ್ತಿ ಇಲ್ಲದ ಪೂಜೆ ಎರಡೂ ವ್ಯರ್ಥ ಅಂತ ಹೇಳ್ತಾರೆ. ಅಂದ್ರೆ ಸತಿಪತಿಗಳು ಒಂದಾಗಿ ಮಾಡಿದ ಪೂಜೆ ಇದೆಯಲ್ಲ, ಅದು ಅದ್ಭುತವಾದ ಪೂಜೆ ಅಂತ ಹೇಳಿ ದಾಂಪತ್ಯಕ್ಕೆ ಅದ್ಭುತವಾದ ಒಂದು ಬೆಲೆಗಳನ್ನು ಕೊಡ್ತಾರೆ. ಅದಕ್ಕೆ ನೀವು ಮುಖ್ಯವಾಗಿ ನೋಡೋದಾದ್ರೆ, ಜೇಡರ ದಾಸಿಮಯ್ಯನವರ ಶ್ರೀಮತಿ ದುಗ್ಗಡೆ ಅಂತ ಹೇಳ್ತಾರೆ. ಆಕೆ ಎಷ್ಟರ ಮಟ್ಟಿಗೆ ಆ ದೇವರ ದಾಸಿಮಯ್ಯ ಅನ್ನುವ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ರೂಪಿಸಿದವರು ಅಂತ ಹೇಳಿ, ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ಒಬ್ಬರು ಮಹಿಳೆ ಇದ್ದಾರೆ ಅಂತ ಹೇಳ್ತಾರೆ. ಎಲ್ಲರೂ ಒಪ್ಕೋತೀರಾ ಸರ್? ಒಪ್ಕೊಳ್ಳೇಬೇಕು. ಹಾಗೆ ದುಗ್ಗಡೆ ಎಷ್ಟರ ಮಟ್ಟಿಗೆ ದೇವರ ದಾಸಿಮಯ್ಯನ, ಒಬ್ಬ ದಾಸಿಮಯ್ಯನ ದೇವರ ದಾಸಿಮಯ್ಯನಾಗಿ ಮಾಡುವಂತ ಶಕ್ತಿ ಅವಳಲ್ಲಿ ಇತ್ತು ಅಂದ್ರೆ, ಆಕೆ ಬಗ್ಗೆ ಅವ್ರು ಹೇಳೋದೊಂದು ವಚನ ಸಾಕ್ಷಿ. ಬಂಧುದನ್ನು ಅರಸುಗಳು, ಬಂಧು ಬಳಗವನ್ನೆಲ್ಲವನ್ನು ಚೆನ್ನಾಗಿ ನೋಡಿಕೊಳ್ಳುವಳು. ಕೊನೆಗೆ ಹೇಳ್ತಾರೆ, ದುಗ್ಗಡೆ ಬಂದು ಎನ್ನ ಬದುಕಿಸಿದಳಯ್ಯ ಅಂತ ಹೇಳ್ತಾರೆ. ದುಗ್ಗಡೆ ಬಂದದಕ್ಕೆ ನಾನು ಉಳ್ಕೊಂಡಿದ್ದೀನಿ, ಇಲ್ಲ ಅಂದ್ರೆ ಉಳ್ಕೊಳ್ತಿರ್ಲಿಲ್ಲ ಅಂತ ಹೇಳಿ. ಹಾಗೆ ಇನ್ನೊಂದು ಬಹಳ ಮುಖ್ಯವಾದದ್ದು ಯಾವಪ್ಪ ಅಂತಂದ್ರೆ, ಆಯುಧಕ್ಕೆ ಲಕ್ಕಮ್ಮ ಮತ್ತು
ಆಯುಧಕ್ಕಿ ಮಾರಯ್ಯ. ಈ ಕಥೆ ನಿಮ್ಗೆ ಗೊತ್ತಿರ್ಬೋದು. ಇವರಿಬ್ಬರು ಕೂಡ ಕಲ್ಯಾಣದಲ್ಲಿ ಒಂದಷ್ಟು ಕೆಲಸ ಮಾಡ್ಕೊಂಡಿರ್ತಾರೆ, ಸೇವೆ ಮಾಡ್ಕೊಂಡಿರ್ತಾರೆ. ಮಾರಯ್ಯ ಕೆಲಸ ಏನಪ್ಪಾ ಅಂದ್ರೆ ಒಂದಷ್ಟು ಅಲ್ಲಿ ಬಿದ್ದಿರ್ತಕ್ಕಂತಹ ಅಕ್ಕಿಯನ್ನೆಲ್ಲ ಆರಿಸ್ಕೊಂಡು ಬಂದು ಅದನ್ನ ದಾಸೋಹ ಮಾಡ್ತಕ್ಕಂತಹ ಒಂದು ಕಾಯಕವನ್ನು ಮಾಡ್ಕೊಂಡಿದ್ರು. ಒಮ್ಮೆ ಮಾರಯ್ಯನವರು ಮಾಮೂಲಿಗಿಂತ ಸ್ವಲ್ಪ ಹೆಚ್ಚು ಅಕ್ಕಿ ತಂದ್ಬಿಡ್ತಾರೆ. ಇದನ್ನು ನೋಡಿದ ತಕ್ಷಣ ಆಕೆ ಹೇಳ್ತಾಳೆ, ಎಂದೂ ಇಲ್ಲದೆ ಇವತ್ತು ಸ್ವಲ್ಪ ಗಂಟು ಜಾಸ್ತಿ ಇದೆಯಲ್ಲ, ದೊಡ್ಡಾಗಿದೆಯಲ್ಲ, ಏನಿದೆ ವಿಶೇಷ ಅಂತ. ಇವತ್ತು ಅಲ್ಲೆಲ್ಲ ಜಾಸ್ತಿ ಬಿದ್ದಿದ್ದು ತಂದ್ಬಿಟ್ಟೆ. ಇಲ್ಲ ಇಲ್ಲ, ನಮ್ಗೆ ಎಷ್ಟು ಬೇಕು ಅಷ್ಟೇ ನಮ್ಗೆ ಸಾಕು, ಉಳಿದದನ್ನ ನೀವು ಎಲ್ಲಿಂದ ತಂದ್ರೆ ಅಲ್ಲಿಗೆ ಚೆಲ್ಬಿಟ್ಟು ಬನ್ನಿ ಅಂತ ಹೇಳ್ತಾಳೆ ಹೆಂಡತಿ. ಇವತ್ತು ಭಾರತ ದೇಶದಲ್ಲಿ ಇಲ್ಲಬಿಡಿ, ಭಾರತ ದೇಶದಲ್ಲಿ ಬಹುತೇಕ ಭ್ರಷ್ಟಾಚಾರಕ್ಕೆ ಅಥವಾ ಸರ್ಕಾರಿ ಅಧಿಕಾರಿಗಳಿಗೆ ಟಾರ್ಚರ್ ಕೊಡೋರೆ ಅವ್ರ ಮನೆಯವರು, ಅಂದ್ರೆ ಹೆಂಡತಿ ಅಲ್ಲ, ಮಕ್ಕಳು, ಅವ್ರ ಕುಟುಂಬಸ್ಥರು ಎಲ್ಲರೂ ಕೂಡ. ಒಂದು ವೇಳೆ ಆಯುಧಕ್ಕೆ ಲಕ್ಕಮ್ಮನ ಮನಸ್ಥಿತಿ ಇದ್ದಿದ್ರೆ ನಮ್ಮಲ್ಲಿ ಭ್ರಷ್ಟಾಚಾರವೇ ಇರ್ತಿರ್ಲಿಲ್ಲ. ಆಕೆ ಹೇಳೋ ಮಾತು ಎಷ್ಟು ಅದ್ಭುತವಾಗಿದೆ ನೋಡಿ. ಆಸೆ ಅಂತಕ್ಕಂಥದ್ದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೇರಿಯ. ಇಷ್ಟು ಅದ್ಭುತವಾದ ಒಂದು ಸಾಲು. ಆಸೆ ಅಂತಕ್ಕಂಥದ್ದು ಅರಸರಿಗೆ ನಮಗೆಲ್ಲ ಅಂತೇಳಿ ವಾಪಸ್ ಬಿಸಾಕ್ಬಿಟ್ಟು ಬನ್ನಿ ಅಂತ ಹೇಳುವಂತಹ ಆ ಒಂದು ಒಳ್ಳೆಯ ಮೌಲ್ಯವನ್ನ ವಚನಕಾರರು ನಮಗೆ ಕೊಟ್ಟರು. ಅದಾದ್ಮೇಲೆ ಕಾಯಕ ಮಾಡಿದ್ರೆ ತಿನ್ನಲೇಬಾರದು ಅಂತಕ್ಕಂಥ ಕಾನ್ಸೆಪ್ಟ್ ಎಷ್ಟು ಅದ್ಭುತವಾಗಿದೆ ನೋಡಿ. ಇವತ್ತಿನ ದಿನಮಾನಕ್ಕೂ ಕೂಡ ಅದು ಬೇಕಲ್ವಾ? ಕಾಯಕ ಇಲ್ಲದೆ ತಿನ್ನಬಾರದು ಅಂತ. ನಮಗೆ ಬಹುತೇಕರಿಗೆ ಕೆಲಸ ಇಲ್ಲ ಅಂತ ಅಂದ್ಬಿಟ್ಟು ಸಂಜೆವರೆಗೂ ಊಟ ಮಾಡ್ಬಿಟ್ಟು ತಿಂದ್ಕೊಂಡು ಆರಾಮ ಕಾಲದಲ್ಲಿ ಇರ್ತಾರೆ. ಕೆಲಸ ಮಾಡ್ಬೇಕು ಅಂತಂದ್ರೆ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಕೆಲಸ ಇದೆ. ಆದ್ರೆ ಅವ್ರಿಗೆ ಏನಪ್ಪಾ ಅಂದ್ರೆ ಅವ್ರಿಗೆ ಇಷ್ಟವಾದದ್ದು ಅಥವಾ ಅವ್ರಿಗೆ ಬೇಕಾದ ಕೆಲಸ ಇಲ್ಲದೆ ಇರ್ಬೋದು, ಆದ್ರೆ ಕೆಲಸಕ್ಕೆ ಏನು ಕೊರತೆ ಇಲ್ಲ. ಕಾಯಕದ ಮಹತ್ವವನ್ನು ವಚನಕಾರರು ನಮ್ಗೆ ಕೊಟ್ಟರು. ಎಷ್ಟು ಮಟ್ಟ ಕೊಟ್ಟರು ನೋಡಿ. ಅದಕ್ಕೊಂದು ಅದ್ಭುತವಾದ ಒಂದು ಉದಾಹರಣೆ, ನುಲಿಯ ಚಂದಯ್ಯ ಅಂತ ವಚನಕಾರ ಕೇಳಿದ್ವಿ. ಅವ್ರ ಕೆಲಸ ಏನು ಅಂದ್ರೆ ಕೆರೆನಲ್ಲಿ ಒಡಕೆ ಬೆಳೆದಿರ್ತದಲ್ಲ, ಒಡಕೆ ಅದನ್ನು ಕಟ್ ಮಾಡಿಕೊಂಡು ಅದನ್ನ ಹುಲ್ಲಾಗಿ ತಂದು ಅದನ್ನ ಉಣಿ ಹಾಕಿ ಅದನ್ನ ನೇಯ್ದು ಅಕ್ಕ ಮಾಡಿ ಜೀವನ ಮಾಡ್ತಕ್ಕಂತಹ ಕೆಲಸ. ಒಂದಿನ ಒಡಕೆನ ಕಟ್ ಮಾಡ್ತಾ ಇರಬೇಕಾದ್ರೆ ಕೆರೆಯಲ್ಲಿ ಆಕಸ್ಮಿಕವಾಗಿ ಕಟ್ಟಿದ ಲಿಂಗ ಕೆಳಗಿಳಿದ್ರು. ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ, ಲಿಂಗ ಬಿದ್ದೋರು ತಲೆ ಕೆಡಿಸ್ಕೊಳ್ಳಲ್ಲ, ತಮ್ಮ ಕೆಲಸ ಮುಗಿಸ್ಕೊಂಡ್ರು, ಹೊರೆ ಕಟ್ಟಿದ್ರು, ಅವ್ರು ಹೊರಟ್ಬಿಟ್ರು. ಲಿಂಗಯ್ಯ ಸುಮ್ಮನೆ ಹಿಂಗೆ ನೋಡ್ತು, ನನ್ನನ್ನು ಬಿಟ್ಬಿಟ್ಟಿದ್ದಾರಲ್ಲ, ಚಂದಯ್ಯ ನಿಂತ್ಕೋ, ನನ್ನನ್ನ ಯಾಕೆ ಬಿಟ್ಬಿಟ್ಟು ಹೋಗ್ತಾ ಇದೀಯ? ಅಯ್ಯೋ, ನಾನು ನಿಮ್ಮನ್ನೇನು ಬಿಟ್ಟಿಲ್ಲ, ನೀವು ನನ್ನಿಂದ ಸರ್ಕೊಂಡಿದ್ದೀರಿ. ನನಗೆ ಇಷ್ಟ ಲಿಂಗಕ್ಕಿಂತ ನನಗೆ ಮಹಾಬಲಿಂಗನೇ ಬೇಕು, ಮುಖ್ಯ, ನಾನು ಅದನ್ನೇ ಪೂಜೆ ಮಾಡ್ತೀನಿ ಅಂತ ಹೊರಟ್ಬಿಡ್ತಾರೆ. ಆವಾಗ ಲಿಂಗ ಹೇಳೋದೇನು ಗೊತ್ತಾ? ಲಿಂಗ ಅಂತಂದ್ರೆ ಅದೊಂದು ಉತ್ಪ್ರೇಕ್ಷ ಆಗ್ಬೋದು. ಲಿಂಗಯ್ಯ ಹೇಳೋದೇನು ಅಂದ್ರೆ, ಚಂದಯ್ಯ ನಿನಗೆ ನಂತರದವರು ಬೇಕಾದಷ್ಟು ಲಿಂಗ ಸಿಗ್ಬೋದು, ಆದ್ರೆ ನಿನ್ನ ಚಂದಯ್ಯನಂತ ಒಬ್ಬ ಶರಣ ನನಗೆ ಸಿಗೋದಿಲ್ಲ. ನನ್ನನ್ನು ನೀನು ಹೆಗ್ಲಿ ಮರುಳು ಇದಕ್ಕೆ ಅವನು ಒಪ್ಪೋದೇ ಇಲ್ಲ. ಕೊನೆಗೆ ಅಲ್ಲಿ ಬಟ್ಟೆ ಹೊಡಿತಾ ಇರ್ತಾರೆ ಮಡಿವಾಳ ಮಾಚಿದೇವರು, ಅವ್ರನ್ನ ಕೂಗಿ ಕರೀತಾರೆ. ಕರೆದುಬಿಟ್ಟು ಹೇಗಾದ್ರೂ ಮಾಡಿ ನನ್ನ ಕೊರಳು ಸೇರಿಸ್ಕೊಳ್ಳಿ, ಚಂದಯ್ಯ ಬಿಟ್ಟು ನನ್ನ ಬದುಕಕ್ಕಾಗಲ್ಲ ಅಂತ. ಕೊನೆಗೆ ಮಾಚೇನವ್ರು ಹೇಳ್ತಾರೆ, ಅಯ್ಯೋ ದೊಡ್ಡ ಮನಸ್ಸು ಮಾಡಿ ತಗೊಳಪ್ಪ, ಅವ್ರು ತುಂಬಾ ಏನೋ ಬೇಡ್ಕೊತಾ ಇದ್ದಾರೆ ಅಂತ ಹೇಳಿ. ಸರಿ, ಹಾಗಾದ್ರೆ ನನ್ನ ಕಷ್ಟ ಅವ್ರಿಗೂ ಗೊತ್ತಾಗ್ಲಿ, ನನ್ನ ಜೊತೆ ಒಂದಷ್ಟು ಕೆಲಸ ಮಾಡ್ಲಿ. ಲಿಂಗ ದೇವರು ಕೆಲಸ ಮಾಡ್ಬೇಕಂತ. ಹೌದು, ಗುರುಲಿಂಗ ಜಂಗಮವಾದ ಮೇಲೆ ಯಾರಾದ್ರೇನು ಕಾಯಕವೇ ಮುಖ್ಯ. ಆದ್ರಿಂದ ಅವರು ಆವತ್ತಿಂದ ಲಿಂಗ ಇವ್ರ ಜೊತೆ ಲಿಂಗಯ್ಯ ಕೆಲಸ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ಏನ್ ಕೆಲಸ? ಇವ್ರ ಅಗ್ಗ ಎಲ್ಲ ಹೊಸಿದ್ರೆ ತಗೊಂಡೋಗಿ ಕಲ್ಯಾಣಕ್ಕೆ ಮಾರ್ಬಿಟ್ಟು ಬರ್ತಕ್ಕಂತಹ ಕೆಲಸ. ಒಂದು ಹೀಗೆ ಹಗ್ಗವನ್ನು ತಗೊಂಡೋಗಿ ಕಲ್ಯಾಣದಲ್ಲಿ ಮಾರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಸವಣ್ಣವರು ಸಾರೋಡ್ ಹೋಗ್ತಾ ಇರುತ್ತೆ. ಬಸವಣ್ಣವರು ನೋಡಿದಾಗ ಹಗ್ಗ ಬಹಳ ಚೆನ್ನಾಗಿ ಕಾಣಿಸ್ತು. ಅವರು ಸಹಜವಾಗಿ 5 ವರಹಗಳನ್ನು ಕೊಟ್ಟು ತಗೋಬೇಕಾಗಿತ್ತು. ಆದ್ರೆ ಅವತ್ತು 50 ವರಹಗಳನ್ನು ಕೊಟ್ಟು ಬಸವಣ್ಣವರು ತಗೊಂಡ್ಬಿಡ್ತಾರೆ. ಲಿಂಗಯ್ಯನವರು ಒಂದು ಆಸೆ ಏನು? ಇವತ್ತು ಜಾಸ್ತಿ ಹಣ ಸಂಪಾದನೆ ಮಾಡಿದೀನಿ, ಚಂದಯ್ಯನವರಿಗೆ ಕೊಟ್ಟು ಬಿಟ್ರೆ ಬಹಳ ಖುಷಿ ಪಟ್ಟು ನನ್ನ ಕೊರಳಿಗೆ ಏರಿಸ್ಕೊತಾರೆ ಅನ್ನೋ ನಂಬಿಕೆಯಿಂದ ಬಹಳ ಖುಷಿಯಿಂದ ಮನೆಗೆ ಬರ್ತಾರೆ. ಚಂದಯ್ಯನವರ ಹತ್ರ, ಓ, ನೀವು ಯಾವತ್ತು ನೋಡದೇ ಇರೋಷ್ಟು ಹಣ ನಾನು ಸಂಪಾದನೆ ಮಾಡ್ಬಿಟ್ಟಿದ್ದೀನಿ, ಇವತ್ತು ನಾನು ನೀವು ಕೊರಳಿಗೆ ಏರಿಸ್ಕೋಬೇಕು ಅಂತ. ತಕ್ಷಣ ಕೆರಳಿ ಕೆಂಡಾಮಂಡಲವಾಗಿ ಬರ್ತಾರೆ ಚಂದಯ್ಯನವರು. ಅವ್ರು ಹೇಳ್ತಾರೆ, ಕಾಯಕ ಅಂದ್ರೆ ಏನ್ ತಿಳ್ಕೊಂಡಿದೆ ನೋಡಿ. ಒಬ್ಬ ಶರಣ ದೇವರನ್ನ ಪ್ರಶ್ನೆ ಮಾಡತಕ್ಕಂಥದ್ದು. ಕಾಯಕ ಅಂದ್ರೆ ಕಂದಿಸಿ ಕುಂದಿಸಿ ಇನ್ನೊಬ್ಬರಿಗೆ ಮೋಸ ಮಾಡಿ ಮಾಡೋ ಕಾಯಕ ಅಲ್ಲ. ಕಾಡಿನ ಸೊಪ್ಪಾದರೂ ಸರಿ, ಕಾಡಿನ ಸೊಪ್ಪಾದರೂ ಲಿಂಗಾರ್ಪಿತವಾಗಬೇಕು. ನೀನ್ ತಂದಿರೋದು ಅಕ್ರಮವಾಗಿ ತಂದಿರ್ತಕ್ಕಂಥದ್ದು, ಎಲ್ಲಿಂದ ತಂದೆ ಅಲ್ಲಿಗೆ ನೀವು ವಾಪಸ್ ಕೊಡು. ಅದಷ್ಟೇ ಅಲ್ಲ, ಯಾವತ್ತೂ ನನಗೆ ಮುಖ ತೋರಿಸ್ಬೇಡ. ದೇವರಾಗ್ಲಿ ಯಾರೇ ಆಗಲಿ ಶರಣರಿಗೆ ಅಡ್ಡ ಬರಲಿಲ್ಲ. ಅವರ ಕಾಯಕ ತತ್ವ, ಅವ್ರು ಏನು ನಡೆಸ್ಕೊಂಡು ಬಂದಿದ್ರು ಅದನ್ನ ಅವರು ಪಾಲಿಸಿದ್ರು. ಕೊನೆಗೆ ಲಿಂಗದೇವರು ಅನುಭವ ಮಂಟಪಕ್ಕೆ ಹೋಗಿ ಬಸವಣ್ಣನವರು ಮತ್ತೆ ಹಲವು ಪ್ರಭುಗಳ ಮುಂದೆ ನ್ಯಾಯ ಪಂಚಾಯಿತಿಯನ್ನ ಮಾಡಿಕೊಂಡು ಅಲ್ಲಿ ಚಂದ್ರ ಬಸವಣ್ಣನವರ ಕೇಂದ್ರದಲ್ಲಿ ಮತ್ತೆ ಕರುಡಿಗೆ ಲಿಂಗವನ್ನ ಕೆಲಸ
ಮೇಲ್ಮಟ್ಟದಲ್ಲಿ ಒಂದಷ್ಟು ಉತ್ಪ್ರೇಕ್ಷಣೆ ಅಂತ ಅನಿಸಿದ್ರು ಕೂಡ ನಾವು ಇಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಕಾಯಕಕ್ಕೆ ಎಷ್ಟು ಮಹತ್ವವನ್ನು ನಾವು ಕೊಟ್ಟರು ಅನ್ನೋದು ಬಹಳ ಮುಖ್ಯವಾಗ್ತದೆ. ಹೀಗೆ ಹಾಗೆ ಮುಂದುವರೆದು ಅವರು ಹೇಳ್ತಾ ಬಸವಣ್ಣನವರು ನಾನು ಇದು ಹೇಳ್ಕೋದ್ರೆ ತುಂಬ ಒಳ್ಳೆಯಾಗ್ತದೆ, ಇದೆಲ್ಲ ಬೇಡ, ನಾನು ಬಹಳ ಬೇಗ ಸಂಕ್ಷಿಪ್ತಕ್ಕೆ ಬಂದ್ಬಿಡ್ತೀನಿ. ಬಸವಣ್ಣ ಮತ್ತು ಸ್ಮರಣೆ ಅಂತ ಹೇಳೋದಲ್ಲ, ಆ ಕೊನೆಯ ಘಟ್ಟಕ್ಕೆ ನಾನು ಬಂದ್ಬಿಡ್ತೇನೆ. ಬಸವಣ್ಣನ ನಾವು ಸ್ಮರಣೆ ಯಾಕೆ ಮಾಡಬೇಕು? ಬಸವಣ್ಣನ 1400 ವಚನಗಳನ್ನು ನಾವು ಅಧ್ಯಯನ ಮಾಡಬೇಕಾಗಿಲ್ಲ. ಬಸವಣ್ಣನ ಕೇವಲ 3 ವಚನಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ, 3 ವಚನಗಳು ಬಹುಶಃ ನಾವು ಯಾವತ್ತೂ ಕೂಡ ಸಮಾಜದಲ್ಲಿ ತಲೆ ತಗ್ಗಿಸದಂತೆ ತಲೆ ಎತ್ತಿ ಬದುಕಬಹುದು, ಸ್ವಾಭಿಮಾನಗಳಿಗೆ ಬದುಕಬಹುದು, ಅರ್ಥಪೂರ್ಣವಾಗಿ ನಾವು ಬದುಕಬಹುದು. ಮೊಟ್ಟ ಮೊದಲ ವಚನ ಬಸವಣ್ಣನವರು ನನ್ನ ಮಕ್ಕಳಿಗೆಲ್ಲ ಹೇಳ್ತಕ್ಕಂಥ ಸಪ್ತಸೂತ್ರಗಳು. ಕಳಬೇಡ, ಹೇಳ್ಬೋದು ನಿಮ್ಮ ಜೊತೆಯಲ್ಲಿ, ಕೊಲಬೇಡ, ಮುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಾಹ್ಯ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮನ ಒಲಿಸುವಂಥದ್ದು. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನಾವು ಏನ್ ದೊಡ್ಡ ಕ್ಲಾಸಿಕ್ ಎಲ್ಲ ಅಥವಾ ಸಾಹಿತ್ಯ, ತುಂಬಾ ಸಿಂಪಲ್ ಫಿಲಾಸಫಿ. ಬಸವಣ್ಣ ಸರಳವಾಗಿ ಹೇಳಿದ್ದಾರೆ, ಹಣಬೇಡ, ಕೊಲಬೇಡ, ಮುಸಿಯ ನುಡಿಯಲು ಬೇಡ. ಈ ಸಪ್ತ ಸೂತ್ರಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡ್ರೆ ಸಾಕು. ಇನ್ನೊಂದು, ಎರಡನೇದು, ನಾನು ಬಹಳ ಬೇಗ ಹೋಗ್ಬಿಡ್ತೀನಿ. ಇನ್ನೊಂದು ಏನು ಅಂತಂದ್ರೆ, ಇವತ್ತೆಲ್ಲ ತಲೆಗಳು ಉರುಳ್ತಾ ಇರ್ತಕ್ಕಂಥದ್ದು, ಕೆಳಗಳು ಬೀಳ್ತಾ ಇರ್ತಕ್ಕಂಥದ್ದು, ಅಥವಾ ಏನೇನೋ ಕ್ರಿಮಿನಲ್ ಕೆಲಸಗಳೆಲ್ಲ ಆಗ್ತಾ ಇರ್ತಕ್ಕಂಥದ್ದು ಇದೇ ಕಾರಣಕ್ಕೆ. ಒಂದು ದುಡ್ಡು, ಇನ್ನೊಂದು ಹೆಣ್ಣು ಅಲ್ವಾ? ಅದನ್ನ ಬಸವಣ್ಣ ಅವತ್ತೇ ಮನೆ ನೀಡಿದ್ದಾರೆ. ಚಲಬೇಕು ಶರಣಂಗೆ ಪರಧನವ ಮದುವೆ ಎಂಬ, ಚಲಬೇಕು ಶರಣಂಗೆ ಪರಸತಿಯ ಮದುವೆ ಎಂಬ. ಇವಾಗ ನೋಡಿದ್ರಲ್ಲ ಬೆಂಗಳೂರಿನಲ್ಲಿ ಯಾರ್ಯಾರೋ ಸುಪಾರಿ ಕೊಡ್ತಾರೆ, ಮದುವೆ ಮಾಡ್ಕೊಂಡಿರ್ತಾರೆ, ಇನ್ಯಾರೋ ಸುಪಾರಿ ಕೊಡ್ತಾರೆ. ಪ್ರತಿನಿತ್ಯ ನೋಡ್ತಿದ್ರೆ ಇವತ್ತು ತುಂಬಾ ಜಾಸ್ತಿ ಆಗ್ತಿದೆ. ಹಾಗಿದ್ರೆ ದಿನೇ ದಿನೇ ವಿದ್ಯಾವಂತರಾಗ್ತಾ ಇದ್ದಾರೆ ನಮ್ಮ ಜನ. ಆದ್ರೆ ಯಾಕೆ ವಿವೇಕದಿಂದ ನಡ್ಕೊತಾ ಇದ್ದಾರೆ? ವಿದ್ಯಾವಂತರು ಅನ್ನಿಸ್ಕೊಂಡಿರೋರು ಎಷ್ಟು ತಪ್ಪುಗಳನ್ನ ಇವತ್ತು ಮಾಡ್ತಾ ಇದ್ದಾರೆ. ಬಸವಣ್ಣ ಅವತ್ತೇ ಹೇಳುದು, ಹೇಗೆ ಈ ಛಲ ಅನ್ನೋದು ಇರಬೇಕು. ಯಾವುದಂದ್ರೆ ಪರಧನ ಮತ್ತು ಪರಸ್ತ್ರೀಯರ ಬಗ್ಗೆ ನಾವು ಯಾವ ನಿಲುವನ್ನು ನಾವು ತಾಳ್ತೇವೆ ಅಂತ ಹೇಳಿ. ಅದಕ್ಕೆ ಮುಂದುವರೆದವರು ಇನ್ನೊಂದು ವಚನ ಹೇಳ್ತಾರೆ, ಹರಿವ ಹಾವಿಂಗಂಜೆ ಉರಿಯ ನಾಗಲೆ ಗಂಜೆ ಸುರಗಿಯ ಮರಿ ಗಂಜೆ ಒಂದಕ್ಕಂಜುವೆ ಒಂದಕ್ಕಳಗುವೆ ಪರಸ್ತ್ರೀ ಪರಧನದ ಜುಮಿಗಂಜುವೆ. ಹರಿವ ಹಾವಿಂಗಂಜೆ, ಹಾವು ಹೊರಕೊಂಡು ಹೋಯ್ತಂದ್ರೆ ಕಾರ್ಪೋಟಕ ಶಬ್ದವನ್ನು ನಾನು ಹಿಡ್ಕೊಂತೀನಿ, ಯಾಕಂದ್ರೆ ಕಲಿಸಿದ್ರೆ ನಾನು ಅಪ್ಪ ಸಾಯ್ತೀನಿ ಅಷ್ಟೇ. ಸುರಗಿಯ ಮನೆ ಗಂಜೆ, ಕತ್ತಿ, ಚುಪಾದ ಕತ್ತಿ, ಅಕಸ್ಮಾತ್ ಕೈ ಸೋಕಿದ್ರೆ ಅದು ರಕ್ತ ಬರ್ಬೋದು ಅಥವಾ ಸಾಯ್ಬೋದು. ಒಂದಕ್ಕಂಜುವೆ ಒಂದಕ್ಕಳಗುವೆ ಪರಸ್ತ್ರೀ ಪರಧನ ಎಂಬ ಜೂಬಿಂಗ್, ಜೂಬಿಂದ್ರೆ ಅದೊಂದು ಹಂಗು, ಅದು ಹೋಗಿ ಸಿಕ್ಕಾಕೊಂಡ್ರೆ ನಾನು ಹೊರಗಡೆ ಬರಕ್ಕಾಗಲ್ಲ. ಇನ್ನೊಂದು ಕೊನೆಯ ಮಾತು ಯಾವ್ದಪ್ಪ ಅಂತ ಹೇಳಿದ್ರೆ, ನೋಡಿ ನಾವೆಲ್ಲ ಬಾಯಿ ಉಪಚಾರದಲ್ಲಿ ಬದುಕ್ತಾ ಇದ್ದೀವಿ, ಬಾಯಿಗೆ ಉಪಚಾರದಲ್ಲಿ ಕಡಿಮೆ ಮಾಡ್ತಾ ಇದ್ದೀವಿ. ಸ್ವಲ್ಪ ಪದಗಳನ್ನು ಅರ್ಥ ಮಾಡ್ಕೊಳ್ಳಿ. ನಾವೆಲ್ಲ ಬಾಯಿ ಉಪಚಾರದ ಪ್ರಿಯರು. ಬಾಯಿ ಉಪಚಾರ ಅಂತಂದ್ರೆ, ಸರ್ ನಮ್ಮನೆ ಒಂದ್ಸತಿ ಬನ್ನಿಯಪ್ಪ, ಯಾವಾಗಾದ್ರೂ ದುಡ್ಡು ಮಾಡ್ಕೊಂಡು ಪ್ಲೀಸ್ ಬನ್ನಿ ಅಂತ ಕರಿತಾ ಇರ್ತೀವಿ. ಆದ್ರೆ ಮನೆಗೆ ಬಂದವ್ರನ್ನ ನಾವು ಹೇಗೆ ನಡೆಸ್ಕೊತೀವಿ ಅನ್ನೋದು ಬಸವಣ್ಣ ಅವ್ರ ಕಲಿಬೇಕು. ಇವತ್ತು ಏನಾಗಿದೆ ಅಂದ್ರೆ, ಯಾರಾದ್ರೂ ಒಳ್ಳೆ ರೀತಿಯಲ್ಲಿ ಬೆಂಚ್ ಕಾಲಲ್ಲೋ ಅಥವಾ ಯಾರಾದ್ರೂ ತುಂಬಾ ಶ್ರೀಮಂತಿಕೆಯಿಂದನೋ ಅಥವಾ ಒಳ್ಳೆ ಪದವಿಲಿದ್ದು ಅವ್ರು ಯಾರಾದ್ರೂ ಮನೆಗೆ ಬಂದ್ರೆ ನಮ್ಮ ಸಾಮರ್ಥ್ಯ ನೋಡೋದಿಲ್ಲ, ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವೇನ್ ಮಾಡ್ತೀವಿ, ಔತಣವನ್ನು ಮಾಡ್ತೀವಿ ಮನೆಯಲ್ಲಿ. ಅವರು ಮದುವೆ ಶುಗರ್ ಬಿಪಿ ಅದೆಲ್ಲ ಇದ್ಮೇಲೆ ಶುಗರ್ ಬಿಪಿ ಜೊತೆ ಇರಲೇಬೇಕಲ್ಲ. ಹಾಗಾಗಿ ಸ್ವಲ್ಪ ಮೈಸೂರು ಸರ್, ಇದು ಸ್ವಲ್ಪ ಜಾಮೂನು ಸರ್, ಸ್ವಲ್ಪ ತಿನ್ನಿ ಅಂತಂದ್ರೆ ಅವ್ರು ತಿನ್ನಲ್ಲ, ಬಲವಂತ ಮಾಡ್ತಾ ಇರ್ತಾರೆ. ಇದು ಒಂದು ವರ್ಗ. ಇನ್ನು ಯಾರೋ ಪಾಪ ಯಾವ್ದೋ ಕಾಗದ ಕೊಡಕ್ಕೋ ಏನಕ್ಕೋ ಪಾಪ MRTನೋ ಅಥವಾ ಪಬ್ಲಿಕ್ ಬಸ್ಸೋ ಕಷ್ಟಪಟ್ಟು ಬಿಡಿಕೊಂಡು ಹೋದ್ರೆ ನಾವು ಒಂದು ಟೀನು ಕೊಡಲ್ಲ ಕೆಲವು ಸತಿ. ಏನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲ ನಾನು ಇದನ್ನು ಸಹಜವಾಗಿ ಜೋಕ್ ಮಾಡಿದ್ದು, ನಮ್ಮವ್ರು ಯಾರು ಆಗಿಲ್ಲ ಬಿಡಿ, ನಮ್ಮ ಶರಣರ ಮನೆಯ ದಾಸೋಹ ಯಾರ ಮನೆಗೆ ಹೋದ್ರು ಅದ್ದೂರಿ. ಅದರಲ್ಲೂ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು ಚೈತ್ರ ಮತ್ತು ನಮ್ಮ ಜಗದೀಶ್ ಅವರ ನಾವು ಸುಮ್ಮನೆ ವಾಕ್ಕೋತೀವಿ ಅಂತ ಹೇಳಿದ್ರು ಕೂಡ ಒಂದ್ ದಿವಸ ಅವರಿಬ್ಬರು ಯಾವುದೋ ಒಂದು ಕಾರಣಕ್ಕೆ ತುಂಬಾ ಬಿಸಿ, ಅವ್ರ ಜೊತೆ ನಮ್ಮ ಜೊತೆ ಸೇರಕ್ ಆಗ್ಲಿಲ್ಲ. ಆದ್ರೂ ನಾವು ಆ ಮನೆ ಗಂಟೆ ತಲುಪೋಷ್ಟರಲ್ಲಿ ಇಡ್ಲಿ ಚಟ್ನಿ ಎಲ್ಲ ಮಾಡಿ ಯಾಕೆ ಪಾಕ ಕೊಟ್ಟುಕೊಡ್ಸಿದ್ದಾರೆ. ಅಂತಹ ಶರಣರು ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿದ್ರೆ, ಅದು ಈ ಒಂದು ಕುಟುಂಬ ಈ ಮಟ್ಟಕ್ಕೆ ಇಷ್ಟೊಂದು ಶಕ್ತಿಯುತವಾಗಿ ಬೆಳೆದಿದೆ ಅಂತ ಹೇಳಿದ್ರೆ ನಾವು ನಿಜಕ್ಕೂ ಧನ್ಯ, ನಾವು ಪುಣ್ಯಶಾಲಿಗಳು.
ಸಿಂಗಾಪುರ್ ಅಂತಹ ಒಂದು ಸೂಕ್ಷ್ಮ ಸಂಕ್ಷಿಪ್ತ ಅಥವಾ ಸಂದಿಗ್ಧ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಮೊನ್ನೆ ನಾನು ಲಕ್ಷ್ಮೀ ಮೇಡಮ್ ಹತ್ರ ಹೀಗೆ ಯಾವುದೋ ಸಂದರ್ಭದಲ್ಲಿ ಮಾತಾಡುವಾಗ ಹೇಳಿದ್ರು, ಇದಕ್ಕೆ ನನಗೆ ಕೆಲಸ ಹೋಗ್ಬಿಟ್ರೆ ನಾವೆಲ್ಲ ದೂರಗಳಿಂದ ಬಂದಿರ್ತೀವಿ, ಕೆಲಸ ಹೋಯ್ತು ಅಂತ ನಾವು ನಮ್ಮ ಸಂಬಂಧಿಕರುಗಳಿಗೆ ಇಂಡಿಯಾದವರು ಯಾರು ಹೇಳಕ್ಕಾಗಲ್ಲ. ಪ್ರತಿನಿತ್ಯ ದುಡ್ಡು ಕಳಿಸ್ತೀವಿ, ಅವ್ರ ಯೋಗಕ್ಷೇಮ ನೋಡ್ಕೋತೀವಿ, ನಮಗೆ ಕಷ್ಟ ಬಂತು ಅಂತ ಅವ್ರು ಹೇಳಕ್ಕಾಗಲ್ಲ. ನಮ್ಗೆ ಏನಾದ್ರೂ ತೊಂದರೆ ಆದ್ರೆ ಗೋಡೆ ಮುಂದೆ ಕೂತ್ಕೊಂಡು ನಡಬೇಕು. ಆದ್ರೆ ನಮ್ಮ ವಚನ ಮುಂದಕ್ಕೆ ಅದಿಲ್ಲ. ನಮ್ಮ ಆತ್ಮೀಯರಿದ್ದಾರೆ, ನಮಗೆ ಸ್ನೇಹಿತರಿದ್ದಾರೆ, ನಾವು ಒಬ್ಬರೊಬ್ಬರು ಶೇರ್ ಮಾಡ್ಕೋತೀವಿ. ನಮ್ಗೆ ಅಷ್ಟೇ ಸರ್ ಅಂತ ಹೇಳೋದು ಹೇಳ್ಕೊಂಡ್ರೆ ನಾವು ಬೆಂಕಿ ತಟ್ತಾರೆ. ಇದಕ್ಕಿಂತ ಸೌಭಾಗ್ಯ ಇನ್ನೆಲ್ಲಿದೆ? ಬಸವಣ್ಣನ ವಚನ, ಬಸವಣ್ಣನ ಸಾಹಿತ್ಯ 1000 ವರ್ಷ ಅಲ್ಲ 1000 ಕಿಲೋಮೀಟರ್ ದಾಟಿ ಬಂದಿದೆ. ಇಲ್ಲಿ ಇರ್ತಕ್ಕಂಥ ಎಲ್ಲರ ಹೃದಯ ತುಂಬಾ ವೈಶಾಲ್ಯತೆ ಇದೆ, ತುಂಬಾ ಹೃದಯ ಶ್ರೀಮಂತಿಕೆ ಇರ್ತಕ್ಕಂಥ ಜನ. ಅಂತವ್ರು ನಾವು ಇಷ್ಟು ಜನರು ನಾವು ಒಂದು ಕುಟುಂಬ ಇದ್ದೀವಿ ಅಂದ್ರೆ ಹೆಮ್ಮೆಯ ಸಂಗತಿ. ನಿಜಕ್ಕೂ ನಾವೆಲ್ಲ ಪುಣ್ಯಶಾಲಿಗಳು ಅಂತ ಹೇಳ್ಬೋದು. ಹಾಗಾಗಿ ಕೊನೆಯ ವಚನ ನಾನು ಏನ್ ಹೇಳ್ಕೊಳ್ತೆ ಅಂದ್ರೆ, ಏನು ಬಂದಿರಿ ಹಡುವ ಬಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಆಗಿ ಹೋಗುವುದೇ, ಕುಳ್ಳಿರೆಂದರೆ ನಿಮ್ಮ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ನಿಮ್ಮ ಶಿರ ಹೊಟ್ಟೆ ಹೊಡೆಯುವುದೇ, ಕಡಲಿಲ್ಲದಿದ್ದೊಂದು ಪಕ್ಷ ನುಡಿ. ಇದನ್ನ ನಾವು ಮಾಡಬೇಕಾಗಿತ್ತು. ಬಸವಣ್ಣ ಈ 3 ವಚನಗಳನ್ನ ನಮ್ಮ ಜೀವನದಲ್ಲಿ ಪಾಲಿಸ್ಕೊಂಡ್ರೆ, ಒಂದು ನಮ್ಮ ಚಾರಿತ್ರ್ಯ, ಇನ್ನೊಂದು ನಮ್ಮ ಶೀಲ ಅಂದ್ರೆ ನಮ್ಮ ಬದುಕು, ನಮ್ಮ ದುಡ್ಡು ಕಾಸು ಅಥವಾ ಇನ್ನೊಬ್ಬರ ಹೆಣ್ಣು, ಇದಕ್ಕೆ ನಾವು ಗೌರವ ಕೊಡ್ತಕ್ಕಂಥದ್ದು. 3ನೇದು ಅತಿಥಿಗಳನ್ನು ಹೇಗೆ ನೋಡ್ಕೊಳ್ಬೇಕು ಅಂತಕ್ಕಂಥದ್ದು. ಇಷ್ಟನ್ನ ನಾವು ಪಾಲಿಸಿಕೊಂಡ್ರೆ ಬದುಕಲ್ಲಿ ಒಂದು ಅದ್ಭುತವಾದ ಒಂದು ಜೀವನವನ್ನು ಕಟ್ಕೋಬಹುದು. ನಾನು ಸಮಯ ನೀಡಿದ್ದೇನೆ ಎಂದು ಗೊತ್ತಿಲ್ಲ, ದಯವಿಟ್ಟು ಇಷ್ಟು ಹೊತ್ತು ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳ್ತಾ ಧನ್ಯವಾದಗಳು.